ಹಾಯ್ ಗಾಯ್ಸ್. ಸೊ ಏನಂದರೆ ನಮ್ಮ ಬಾಯ್ಸಲ್ಲಿ ಒಂದು ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅವ್ರು ಆಲ್ರೆಡಿ ಬರ್ತಾ ಇದ್ದಾರೆ ಬ್ಯಾಂಗ್ಳೂರಿಂದ ಆನ್ ದ ವೇ. ಸೊ ಏನಂದರೆ ಇವತ್ತು ನಾವು ಫಾರ್ಚುನರಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ರೆಡ್ ಜಿಲ್ಲಲ್ಲಿ ಹೋಗ್ತಿಲ್ಲ. ಯಾಕಂತಂದರೆ ನಾವು ಆಲ್ರೆಡಿ 5 ಮೆಂಬರ್ಸ್ ಇದ್ದೀವಿ ಮತ್ತು ಲಗೇಜ್ ಇರುತ್ತೆ, ತುಂಬ ಹಿಂಸೆ ಆಗುತ್ತೆ ಅಂತ ಹೋಗ್ತಿಲ್ಲ. ಸೊ ಟ್ರಿಪ್ ಎಲ್ಲಿಗೆ ಅಂತ ಅಂದರೆ ಉಡುಪಿ, ಗೋಕರ್ಣ, ಹೊನ್ನಾವರ ಹೋಗ್ತಾ ಇದ್ದೀವಿ. ತುಂಬ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಗುತ್ತೆ ಅಲ್ವ ಗೊತ್ತಿಲ್ಲ, ನೋಡೋಣ. ಸೊ ಅವ್ರಿಗೆ ಬರ್ತಾರೆ, ಅವ್ರ ಕಾರಿಂದ ನಮ್ಮ ಕಾರಿಗೆ ಲಗೇಜ್ ಶಿಫ್ಟ್ ಮಾಡಿ ಎಲ್ಲ ಹೊರಡಬೇಕು. ಫಾಗ್ ನೋಡಿ, ರೋಡೇ ಕಾಣಿಸ್ತಿಲ್ಲ ಇಲ್ಲಿ. ಇದಕ್ಕೆಲ್ಲ ಈ ಫಾಗ್ ಲೈಟ್ ಬರುತ್ತಲ್ಲ, ಒಂದು ಟ್ರೈ ಕಲರ್, ಯೆಲ್ಲೋ ಕಲರ್ ಎಲ್ಲ ಬರುತ್ತಲ್ಲ, ಅದು ಹಾಕ್ಸ್ಕೊಡ್ಬೇಕಷ್ಟೇ. ಏನು ಕಾಣಿಸ್ತಾನೆ ಇಲ್ಲ, ಯಾರು ಮುಂದೆ ಸಡನ್ನಾಗಿ ಬಂದರೆ ಅಷ್ಟೇ. ಸೊ ಫೈನಲಿ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲ ತುಂಬ ಲಾಂಗ್ ಬ್ಯಾಕ್ ಹೋಗಿದ್ದು, ಒಂದು 3 years ಬ್ಯಾಕ್ ಬಾಂಡಿಗೆ ಹೋಗಿದ್ವಿ. ಅದು ಬಿಟ್ಟರೆ ಇಲ್ಲೇ ಅಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಅಲ್ಲಿ ಅಂತ ಸುತ್ತಾಡ್ತಿದ್ವಿ. ಸೊ ಇವತ್ತು ಒಂದು ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಉಡುಪಿ, ಹೊನ್ನಾವರ ಆ ಥರ ಹಂಗೆ ಒಂದು ಲೈನಲ್ಲಿ ಎಲ್ಲ ಕವರ್ ಮಾಡ್ಕೊಂಡು ಬರೋಣ ಅಂತ. ಸೊ ಟೈಮ್ ನೋಡ್ತಿರ್ಬೋದು, ಆಲ್ರೆಡಿ 4:20 ಆಗಿದೆ. 3:45 ಹಂಗೆ ಬಿಟ್ವಿ. ಈಗ ಆಲ್ರೆಡಿ ಆನ್ ದ ವೇ ಸಕಲೇಶ್ಪುರ್. ಸೊ ಇವತ್ತು ಪೋಲೋ ತೆಗಿಬೇಕಿತ್ತು, ಬಟ್ ಏನಂತಂದರೆ ಅದೆಲ್ಲ ಅಷ್ಟು ಕಂಫರ್ಟ್ ಇರೋಲ್ಲ. ಅದು ಲಾಂಗ್ ಟ್ರಿಪ್ ಆಗಿರೋದ್ರಿಂದ ಹೆಚ್ಚು ಕಮ್ಮಿ 1000 ಕಿಲೋಮೀಟ್ರ್ ಆಗುತ್ತೆ ನಾವು ಹೋಗಿ ಬರೋ ಅಷ್ಟರಲ್ಲಿ. ಸೊ ಫಾರ್ಚುನರಲ್ಲಿ ಹೋಗ್ತಾ ಇದ್ದೀವಿ ಇವತ್ತು. ಫಾರ್ಚುನರ್ ಗೊತ್ತಲ್ಲ ನಿಮಗೆ ಕಂಫರ್ಟ್ ಹೆಂಗೆ ಅಂತ. ಸೊ ಬನ್ನಿ, ಲೆಟ್ಸ್ ಕಂಟಿನ್ಯೂ. ಸೊ ಇವಾಗ ಮ್ಯಾಂಗ್ಳೂರ್ ರೀಚ್ ಆಗಿದ್ದೀವಿ. ಫಸ್ಟು ಟೆಂಪಲ್ ವಿಸಿಟ್ ಆಗೋಣ ಅಂತ, ಕೊರಗಜ್ಜ ಟೆಂಪಲ್ ಹೋಗ್ತಾ ಇದ್ದೀವಿ. ನೋಡಿ ಹೆಂಗಿದೆ ರೂಟು ದೇವಸ್ಥಾನಕ್ಕೆ. ಮ್ಯಾಂಗ್ಳೂರಲ್ಲಿ ತುಂಬಾ ಕೊರಗಜ್ಜ ಟೆಂಪಲ್ ಇದೆ, ಬಟ್ ಇದು ಆದಿಸ್ಥಳ ಸ್ವಾಮಿ ಕೊರಗಜ್ಜ ಅಂತ. ಮ್ಯಾಂಗ್ಳೂರಿಂದ ಒಂದು 15 ಕಿಲೋಮೀಟರ್ಸ್ ಹೊರಗಡೆ ಇದೆ, ಕಾಸರಗೋಡು ಮೈನ್ ರೋಡಲ್ಲಿ. ನೋಡಿ ಇದೆ ಕೊರಗಜ್ಜ ದೇವಸ್ಥಾನ. ಇವಾಗ ಮ್ಯಾಂಗ್ಳೂರ್ ಟು ಉಡುಪಿ ಹೋಗ್ತಾ ಇದ್ದೀವಿ ಆನ್ ದ ವೇ. ನಮ್ಮ ಫ್ರೆಂಡ್ ಒಬ್ಬ ಕಂಪ್ನಿ ಕೊಡ್ತೀನಿ ಅಂತ ಬಂದು ಪಕ್ಕದಲ್ಲಿ ಕುತ್ಕೊಂಡು ನೋಡಿ ಹೆಂಗೆ ಮಲಗಿದಾನೆ. ಹಿಂದೆ ಇನ್ನೂ 2 ವಿಕೆಟ್ ಗಾನ್. ಸೊ ಇವಾಗ ಉಡುಪಿ ಹೋಗ್ತಾ ಇದ್ವಿ. ಉಡುಪಿಲಿ ತುಂಬ ಪ್ಲೇಸಸ್ ನೋಡಿದ್ದೀವಿ, ಎಲ್ಲ ಕವರ್ ಮಾಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಅವರೆಲ್ಲ ಬೀಚ್ ಅಂತಿದ್ದಾರೆ. ಈ ಬಿಸಿಲಲ್ಲಿ ಏನು ಆಟಾಡೋದು ಬೀಚಲ್ಲಿ ಗೊತ್ತಿಲ್ಲ, ಹೆವಿ ಬಿಸಿಲು ಮಾತ್ರ ಉಡುಪಿ. ಸೊ ಇಲ್ಲೊಂದು ಯಾವುದೋ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಫಸ್ಟ್ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಹಂಗೆ ಒಂದು ಸ್ಟಾಪ್ ಹಾಕಿ ತಿಂಡಿ ಮಾಡಿಕೊಂಡು ಓಡಬೇಕು. ಗೈಸ್ ಏನು ಗೊತ್ತಾ, ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ, ಮಾತ್ರ ಕ್ರೇಜಿ ಆಗಿದೆ ವ್ಯೂ. ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲಿಂದ ಕಾರ್ ತೊಗೊಂಡೋಗ್ಬೋದು ಬ್ರಿಡ್ಜ್ ಮೇಲೆ, ಸಕ್ಕತ್ತಾಗಿದೆ. ಕರೆಕ್ಟಾಗಿ ಫಾರ್ಚುನರ್ ಫಿಟ್ ಆಗುತ್ತೆ ಆ ಬ್ರಿಡ್ಜಿಗೆ. ಇನ್ಸ್ಟಾ 360 ಒಳ್ಳೆ ವೀಡಿಯೋಸ್ ಬಂದಿದೆ, ಹಾಕ್ತೀನಿ ನೋಡಿ. ಆರಾಮಾಗ ಬಾರೋ. ತಡಿಯಪ್ಪ, ಯಾಕ ರಾಡ್ ಗಿಡ ಹೊಡ್ತಿದ್ಯಾ? ತಡಿಯೋ. ಆವಾಗಲೇ ಹ್ಯಾಂಗಿಂಗ್ ಬ್ರಿಡ್ಜ್ ಅನ್ನಲ್ಲ, ಅದು ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಇರಲಿಲ್ಲ, ಒಂಥರ ನಾರ್ಮಲ್ ಬ್ರಿಡ್ಜ್ ಥರನೇ ಇತ್ತು. ಆ ಡ್ರೈವ್ ಥ್ರೂ ಥರ ಇದ್ದಿದ್ದರಿಂದ ಕಾರ್ ಒಳಗೆ ಹೋಗ್ಬೋದಿತ್ತಲ್ಲ. ಸೊ ಕ್ರೇಜಿ ಆಗಿತ್ತು. ಸೊ ಇವಾಗ ಇಲ್ಲೇ ಹತ್ರದಲ್ಲಿ ಅದು ಒಂದು ಮಟ್ಟು ಬೀಚ್ ಅಂತ ಇದೆ, ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಅದು. ಅವರೇನು ಆಲ್ರೆಡಿ ಅಲ್ಲೋ ಕೂತವ್ರೆ ಫುಲ್ ಫೀಲಿಂಗಲ್ಲಿ.
ಆಲ್ರೆಡಿ 4 o'clock. ಇವಾಗ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಏನಂದರೆ ಇದು ಬೋಟಲ್ಲಿ ಕರ್ಕೋಗೋದು ಐಲ್ಯಾಂಡ್ ರೆಸಾರ್ಟು, ಪಾಮ್ ಐಲ್ಯಾಂಡ್ ಅಂತ. ಸೊ ಹಂಗಾಗಿ ಬೆಳಗ್ಗೆ ಎಲ್ಲ ಸುತ್ತಾಡಿಕೊಂಡು ಇವಾಗ ಹೋಗೋಣ ರೆಸಾರ್ಟ್ಗೆ ಅಂತ ಹೋಗ್ತಿದ್ವಿ. ಈಗ ಒಂದ್ಸಲ ಹೋದರೆ ನಾಳೆ ಬೆಳಗ್ಗೆನೇ ವಾಪಸ್ ಕರ್ಕೊಂಬರೋದು ಅವರು ಚೆಕ್ಔಟ್ ಟೈಮಲ್ಲಿ. ಸೊ ಹಂಗಾಗಿ ಎಲ್ಲ ಸುತ್ತಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಈಗ ನೋಡ್ಬೇಕಲ್ಲ, ಏನೋ ತುಂಬ ಆ್ಯಕ್ಟಿವಿಟೀಸ್ ಇದೆ, ಇಂಡೋರ್ ಗೇಮ್ ಅದು ಇದು ಅಂತೆಲ್ಲ ಅಂದಿದ್ರು. ಸೊ ನೋಡೋಣ ಅಲ್ಲಿ ವೈಬ್ ಹೆಂಗಿರುತ್ತೆ ಅಂತ. ಆ ವ್ಯೂ ನೋಡಿ ಹೆಂಗಿದೆ, ಫುಲ್ ಪೀಸಾಗಿದೆ, ಏನೋ ಒಂಥರ ಕಾಮ್ನೆಸ್. ಇವಾಗ ರೆಸಾರ್ಟಿಗೆ ಬಂದಿದ್ದೀವಿ. ಬರ್ತಾ ಬೋಟಲ್ಲಿ ಕರ್ಕೊಬಂದರು, ಅದೇ ತೋರಿಸಿದ್ನಲ್ಲ ಹಂಗೆ. ಇದು ನೋಡಿ ಔಟ್ ಸೈಡ್ ವ್ಯೂ. ಕಾಟೇಜ್ ಬುಕ್ ಮಾಡ್ಕೊಂಡಿದ್ವಿ ಒಂದು ಔಟ್ ಸೈಡು. ಒಳಗೆ ನೋಡಿ ಕ್ರೇಜಿ ಇದೆ. ಮೇಯ್ನ್ ಥಿಂಗ್ AC ಕೊಟ್ಟಿದ್ದಾರೆ. ಉಡುಪಿ ಗೊತ್ತಲ್ಲ ವೆದರ್. ಮಾತ್ರ ವ್ಯೂ ಕ್ರೇಜ್ ಇದೆ ಗೈಸ್ ನೋಡಿ. ಫುಲ್ ವೈಬ್, ಫುಲ್ ಚಿಲ್, ಪೀಸ್. ಗೈಸ್ ನೋಡಿ ಇಲ್ಲಿ ಹೋಗಿ ಏನಿದೆ ಅಂತ ಕಿಚನಲ್ಲಿ ಕೇಳ್ಕೊಬನ್ನಿ ಅಂದರೆ ಕಿಚನ್ ಒಳಗೆ ಹೋಗಿದ್ದಾರೆ ನೋಡಿ ಇಲ್ಲಿ. ಸೊ ಇವತ್ತು ಬೆಳಗ್ಗೆ ಎದ್ದಿದ್ದೆ ಲೇಟ್ ಆಯಿತು. ಹಿಂಗೆ ಕುಮಟಾ ಹೋಗ್ಬೇಕಿತ್ತಲ್ಲ, ರೆಸಾರ್ಟ್ ಬುಕ್ ಮಾಡಿದ್ವಲ್ಲ. ಸೊ ಹಂಗಾಗಿ ಹೋಗ್ತಾ ಬಂದವೆ ಮುರುಡೇಶ್ವರ ವಿಸಿಟ್. ಸೊ ಇವತ್ತು ಸ್ಯಾಟರ್ಡೆ 1 ಅವರಾಗಿ ಬಂದಿದ್ವಿ. 1 ಅವರಿಂದ ಇನ್ನು ಮುಂದೆ ಕುಮಟಾ, ಇಲ್ಲೊಂದು ಸ್ಟೇ ಮಾಡಿದ್ದೀವಿ ಇವತ್ತು. ಏನು ಸ್ಟೇ ಹೆಸ್ರು ಇವತ್ತು ಇದು? ಇಲ್ಲೇ ಇದೆಯಲ್ಲ ದ 7th Heaven ಅಂತ, ಚೆನ್ನಾಗಿದೆ ಬೀಚ್ ಸ್ಟೇ. ಆ ಕಡೆ ಪ್ರೈವೇಟ್ ಬೀಚ್ ಇದೆ, ಆ ಕಡೆ ಲಾಸ್ಟಲ್ಲಿ ಇದೆ. ಇಲ್ಲಿ ನೋಡಿ ಒಂದು ಮಂಕಿ ಹೆಂಗಿದೆ, ಏನೋ ಹೆಂಗೆ ತಿಂತಿದೆ ಹಂಗೆ ನೋಡಿ. ಮ್ಯಾನೇಜ್ಮೆಂಟ್ ಈಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಎನಿ ಲಾಸ್ ಆಫ್ ಲೈಫ್. ಸ್ಕಂದ ನೀನು ಸತ್ರೆ ಯಾರು ರೆಸ್ಪಾನ್ಸಿಬಲ್ ಇಲ್ವಂತೆ. ಓಯ್ ತಿರ್ಗೋ ಇಲ್ಲಿ. ಬಾಯ್ಸ್ ಫುಲ್ ಫೋಟೋಶೂಟ್ ಇವತ್ತು. ಇವತ್ತು ವಾಪಸ್ ಹೊರಟಿದ್ವಿ ಹಾಸನ್ಗೆ. ಇಲ್ಲ ಒಂದವೇ ಜೋಗ್ ಫಾಲ್ಸ್ ಸಿಕ್ತು. ಇಲ್ಲಿ ನೋಡಿದ್ರೆ ನೀರೇ ಇಲ್ಲ. ಇನ್ನು 2-3 ಮಂತ್ಸ್ ಹೋಗ್ಬೇಕನ್ಸುತ್ತೆ ಮಳೆ ಶುರು. ಏನ್ ಕೇಳ್ಬೇಕು? ಸ್ಕಂದ, how was the trip, man? It was crazy, peaceful and I love crazy ಒಂದ್ಬಿಟ್ಟು ಬೇರೆ ಮಾತಾಡೋ. ಸರಿ ಬಿಡು ಆಯ್ತು. ಹಾಸನ್ ರೀಚ್ ಆದ್ವಿ. ಇಲ್ಲಿ ನೋಡಿದ್ರೆ ಸ್ಕ್ರೀನಿಂಗ್ ಹಾಕಿದ್ದಾರೆ ವರ್ಲ್ಡ್ ಕಪ್ ಫೈನಲ್ಸ್. ನಾದರೂ ಇವತ್ತು ಇಂಡಿಯಾ ಗೆದ್ರೆ ಫುಲ್ ಹಬ್ಬ. ಸೊ ಗೈಸ್ ಮನೆಗೆ ಹೋಗ್ತಾ ಇದ್ದೆ ಇವಾಗ ನಮ್ಮ ಬಾಯ್ಸ್ನೆಲ್ಲ ಡ್ರಾಪ್ ಹಾಕಿ. ಏನಂದರೆ ನಾವು ಮಂಗಳೂರು ರೂಟ್ ಮೇಲೆ ಬರಬೇಕಿತ್ತು. ಇಟ್ಸ್ ಆಲ್ರೆಡಿ 8:30 ಸಮಥಿಂಗ್. ನಾವು 12ಗೆ ಹೊರಟಿದ್ದು. ಶಿವಮೊಗ್ಗ ರೂಟ್ ಮೇಲೆ ಬಂದ್ವಿ. ಬಟ್ ಶಿವಮೊಗ್ಗ ರೂಟಲ್ಲಿ ಏನಂದರೆ ರೋಡ್ ಚೆನ್ನಾಗಿದೆ, ಅಂದರೆ ಬರೀ ಈ ಕಡೆ ಯಾವುದು ಸಾಗರದಿಂದ ಮುಂದಕ್ಕೆ ಶಿವಮೊಗ್ಗ ಆದಮೇಲೆ ಆ ಮೇನ್ ರೋಡ್ ಇದೆ ನೋಡಿ, ಹೈವೇ. ಅಲ್ಲಿ ಬರೀ ಸರ್ವಿಸ್ ರೋಡಿಗೆ ಡೈವರ್ಷನ್ ತೊಗೊಳ್ಳಿ, ಮೇನ್ ರೋಡಿಗೆ ಡೈವರ್ಷನ್ ತೊಗೊಳ್ಳಿ, ಬರೀ ಅದೇನೆ ಹೆವಿ ತಲೆನೋವು. ಕಡೂರವರೆಗೂ ಬರೀ ಹಂಗೆ ಇದೆ. ಸೊ ದ ಟ್ರಿಪ್ ವಾಸ್ ಟಾಪ್ ನಾಚ್, ಹೆವಿ ಎಂಜಾಯ್ಮೆಂಟ್. So the vlog is done. If I plan any trip again, I'm thinking to take Redzilla, then it would be so crazy. So let's meet in the next vlog, guys. Bye bye.